ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ದ ಯೆಲ್ಲೋ ವಾಲ್ಪೇಪರ್ ಬೈ ಶಾರ್ಲೆಟ್ ಪರ್ಕಿನ್ಸ್ ಗಿಲ್ಮನ್ ಈ ಒಂದು ಕಥೆಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಹಾಗೆ ಈ ಕಥೆಯ ಕ್ಯಾರೆಕ್ಟರ್ಸ್ ಮತ್ತು ಥೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಶಾರ್ಲೆಟ್ ಪರ್ಕಿನ್ಸ್ ಗಿಲ್ಮನ್ ರವರು ಬರೆದಿರ್ತಕ್ಕಂತಹ ದ ಯೆಲ್ಲೋ ವಾಲ್ಪೇಪರ್ ಅಂತಕ್ಕಂಥದ್ದು ಒಂದು ಅಮೇರಿಕನ್ ಫೀಮೇಲ್ ಲಿಟ್ರೇಚರ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಕೃತಿಯಾಗಿರುತ್ತೆ. ಇಲ್ಲಿ ಒಬ್ಬ ಮಹಿಳೆಯ ಒಂದು ಸೀಕ್ರೆಟ್ ಡೈರಿಯಲ್ಲಿ ಬರೆದಿರತಕ್ಕಂತಹ ವಿಷಯಗಳನ್ನು ಪ್ರಸ್ತುತಪಡಿಸುವಂತಹ ಕಥೆಯಾಗಿರುತ್ತೆ. ಈ ಕತೆ ಒಬ್ಬ ಮಹಿಳೆ, ಅವಳ ಪತಿ ಒಬ್ಬ ಪ್ರಸಿದ್ಧ ಡಾಕ್ಟರ್ ಆಗಿದ್ದು, ಆ ಮಹಿಳೆಗೆ ಇರತಕ್ಕಂಥ ಒಂದು ಟೆಂಪ್ರರಿ ನರ್ವಸ್ ಡಿಸಾರ್ಡರ್ ಅಥವಾ ಡಿಪ್ರೆಷನ್, ಮತ್ತು ಆ ಡಿಪ್ರೆಷನ್ಗೆ ಆಕೆಗೆ ಒಂದು ವಿಶ್ರಾಂತಿಯನ್ನು, ರೆಸ್ಟ್ ಕ್ಯೂರನ್ನು ನೀಡೋದಕ್ಕೆ ಆಕೆಯನ್ನು ಒಂದು ಬಾಡಿಗೆ ಪಡೆದಂತಹ ಒಂದು ಸಿಸ್ಟರ್ಸ್ ಮ್ಯಾನ್ಷನ್, ಒಂದು ಬಂಗಲೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಕೆಯನ್ನು ಬಂಧಿಸ್ತಾರೆ. ಅಲ್ಲಿ ನಡೀತಕ್ಕಂತಹ ಕಥೆಯೇ ದ ಯೆಲ್ಲೋ ವಾಲ್ಪೇಪರ್ ಆಗಿರುತ್ತೆ. ಇಲ್ಲಿ ಈ ಒಂದು ಕಥೆಯ ಒಂದು ಮೇನ್ ಥೀಮ್ಗಳನ್ನು ಗಮನಿಸಿದಾಗ, ಈ ಕತೆ ಮಹಿಳೆಯರ ಮಾನಸಿಕ ಆರೋಗ್ಯದ ಮತ್ತು ವೈದ್ಯಕೀಯ ಚಿಕಿತ್ಸೆಯ ಒಂದು ನೇರವಾದಂತಹ ಒಂದು ದೂಷಣೆಯಾಗಿರುತ್ತೆ. ಇಲ್ಲಿ ನಾಯಕಿ ಕೆಲಸ ಮಾಡುವುದನ್ನು, ಅಂದರೆ ನಿರ್ದಿಷ್ಟವಾಗಿ ಆಕೆ ಬರೆಯುವುದನ್ನು ನಿಷೇಧ ಮಾಡಲಾಗುತ್ತೆ. ಗಂಡ ಬರೆಯೋದನ್ನು ನಿಷೇಧ ಮಾಡಿ ಆಕೆಯನ್ನು ಬಂಧನದಲ್ಲಿ ಇಡ್ತಾನೆ. ಇದು ವಾಸ್ತವವಾಗಿ ಅವಳಿಗೆ ಚೇತರಿಕೆಗೆ ಸಹಾಯ ಮಾಡುತ್ತೆ ಅಂತ ಆಕೆ ನಂಬ್ತಾಳೆ. ನಾನು ಬರೆಯೋದು, ನಾನು ನನ್ನ ಡಿಪ್ರೆಷನ್ನಿಂದ ಹೊರಗೆ ಬರಬಹುದು ಅಂತ ಅಂದ್ಕೋತಾಳೆ. ಆದರೆ ಗಂಡ ಆಕೆಯನ್ನು ಬಂಧಿಸಿಡ್ತಕ್ಕಂತಹ ಒಂದು ಥೀಮ್ ಆಗಿರುತ್ತೆ. ಇಲ್ಲಿ ಈ ಒಬ್ಬ ನಾಯಕಿ, ಅವಳ ಪತಿ ಜಾನ್ ಒಬ್ಬ ಪಿತೃಪ್ರಧಾನವಾದಂತಹ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾನೆ. ಅವನು ಅವಳ ಬಗ್ಗೆ ಯಾವುದೇ ರೀತಿ ಕಾಳಜಿಗಳನ್ನು ತೆಗೆದುಕೊಳ್ಳೋದಿಲ್ಲ. ಅವಳನ್ನು ಮಗುವಿನಂತೆ ನಡೆಸ್ಕೊಳ್ತಾನೆ. ಅವಳನ್ನು ಬ್ಲೆಸ್ಡ್ ಲಿಟಲ್ ಗೂಸ್ ಅಂತ ಕರೀತಾನೆ. ಮತ್ತು ಅವಳನ್ನು ಗೃಹಬಂಧನದಲ್ಲಿ ಇಡ್ತಾನೆ. ಮತ್ತು ಅದು ಅಂತಿಮವಾಗಿ ಅವಳಿಗೆ ಒಂದು ಸೆರೆಮನೆಯಾಗಿ ಬದಲಾಗತ್ತೆ. ಮತ್ತು ಈ ಒಂದು ದ ಯೆಲ್ಲೋ ವಾಲ್ಪೇಪರ್ ಅಂತಕ್ಕಂಥದ್ದು ಈ ಒಂದು ಕಥೆಯ ಪ್ರೊಟಗ್ಯಾನಿಸ್ಟ್, ಒಂದು ಮಹಿಳೆಯ ಕ್ಷೀಣಿಸ್ತಾ ಇರತಕ್ಕಂಥ ಆಕೆಯ ಮಾನಸಿಕ ಸ್ಥಿತಿಯ ಬಗ್ಗೆ ಹೇಳುತ್ತೆ. ಅವಳ ಹುಚ್ಚುತನದ ಇಳಿಕೆಯು ವಿಮೋಚನೆ ಅನ್ನೋದು ಸಿಗೋದಿಲ್ಲ. ಆಕೆ ಅಲ್ಲಿ ಬಂಧಿಸಲ್ಪಡ್ತಾಳೆ. ಆ ವಾಲ್ಪೇಪರ್ ಅಂತಕ್ಕಂಥದ್ದು, ಗೋಡೆಯ ಮೇಲೆ ಇರ್ತಕ್ಕಂಥ ವಾಲ್ಪೇಪರ್ನ ಹಾಗೆ ಆಕೆ ಬಂಧಿಸಲ್ಪಡ್ತಾಳೆ. ಕೊನೆಯಲ್ಲಿ ಅವಳು ಆ ಸಿಕ್ಕಿಬಿದ್ದಿರುವ ಆ ವಾಲ್ಪೇಪರ್ನೊಂದಿಗೆ ಸಿಕ್ಕಿಬಿದ್ದಿರುವ ಮಹಿಳೆಯೊಂದಿಗೆ ತನ್ನನ್ನು ತಾನು ಗುರುತಿಸ್ಕೊಳ್ತಾಳೆ. ಆ ವಾಲ್ಪೇಪರ್ನ ಒಳಗಡೆ ಮತ್ತೊಂದು ಮಹಿಳೆ ಇದ್ದಾಳೆ ಅಂತ ಆಕೆ ಭಾವಿಸ್ತಾಳೆ. ಆಕೆ ನಾನೇ ಅಂತ ಆಕೆ ಗುರುತಿಸ್ಕೊಳ್ತಾಳೆ. ತನ್ನ ಪತಿಯ ನಿರ್ಬಂಧಗಳ ಹೊರತಾಗಿ ಅಲ್ಲಿಂದ ಹೊರಬರುವಂತಹ ಒಂದು ಸ್ವತಂತ್ರವನ್ನು ವಾದಿಸ್ತಾಳೆ. ಇಲ್ಲಿ ಆ ಮನೆಯನ್ನು ಸುಂದರವಾದ ಸ್ಥಳ ಅಂತ ವಿವರಿಸಲಾಗಿದೆ. ಆದರೂ ಅದೊಂದು ವಿಚಿತ್ರವಾದ, ಒಂದು ಅತಿ ಮಾನುಷವಾದಂತಹ ಸ್ಥಳ ಆಗಿರುತ್ತೆ. ಇಲ್ಲಿ ಆ ಜಾನ್ ಕೂಡ ಒಬ್ಬ ಜಾಗರೂಕ ಮತ್ತು ಪ್ರೀತಿಯನ್ನು ಹೊಂದಿರತಕ್ಕಂಥವನ ಹಾಗೆ ಕಂಡು ಬಂದರೂ ಕೂಡ ಆತ ಒಂದು ಪ್ರಾಕ್ಟಿಕಲಿ ಅವನು ಒಂದು ಕಟ್ಟುನಿಟ್ಟಿನ ವ್ಯಕ್ತಿಯಾಗಿರ್ತಾನೆ. ಅವನ ಹೆಂಡತಿಯ ಅಗತ್ಯಗಳನ್ನು ಆತ ನಿರಾಕರಿಸ್ತಾನೆ. ಅಂತಿಮವಾಗಿ ಆ ಹೆಂಡತಿಯನ್ನು ಒಂದು ಹುಚ್ಚುತನಕ್ಕೆ ಕರೆದುಕೊಂಡು ಹೋಗೋ ಹಾಗೆ ಮಾಡ್ತಾನೆ. ಇನ್ನು ಕಥೆಯ ಪಾತ್ರಗಳಿಗೆ ಬಂದಾಗ, ಮೊದಲನೇದಾಗಿ ನಿರೂಪಕಿ, ದ ನರೇಟರ್. ಈಕೆ ಒಂದು ತಾತ್ಕಾಲಿಕವಾಗಿ ಒಂದು ನರ್ವಸ್ ಡಿಪ್ರೆಷನ್ ಮತ್ತು ಹಿಸ್ಟೀರಿಯಾದಿಂದ ಬಳಲ್ತಾ ಇರ್ತಾಳೆ. ಆ ಕಾಯಿಲೆಯಿಂದ ಬಳಲ್ತಾ ಇರ್ತಾಳೆ. ಅವಳಿಗೆ ಒಂದು ರೆಸ್ಟ್ ಕ್ಯೂರ್, ವಿಶ್ರಾಂತಿ ಚಿಕಿತ್ಸೆಯನ್ನು ಸೂಚಿಸಿರ್ತಾರೆ. ಇದು ಅವಳು ಯಾವುದೇ ಕೆಲಸವನ್ನು ಮಾಡಬಾರ್ದು, ಅವಳು ಬರವಣಿಗೆಯನ್ನು ಕೂಡ ಬಿಟ್ಟು ಬಿಡಬೇಕು ಅಂತಕ್ಕಂಥ ನಿರ್ಬಂಧವನ್ನು ಆಕೆಗೆ ಹಾಕಿ ಆ ಒಂದು ಮನೆಗೆ ತರಲಾಗತ್ತೆ. ಅವಳು ಸಹಜವಾಗಿ ಒಂದು ಕಲ್ಪನಾ ಶಕ್ತಿ ಮತ್ತು ಕತೆ ಕಟ್ಟುವ ಅಭ್ಯಾಸವನ್ನು ಹೊಂದಿರ್ತಾಳೆ. ಬಾಲ್ಯದಲ್ಲಿ ಅವಳು ಖಾಲಿ ಗೋಡೆಗಳು ಮತ್ತು ಒಂದು ಫರ್ನಿಚರ್ ಮತ್ತು ಒಂದು ಎಂಟರ್ಟೈನ್ಮೆಂಟ್ ಮತ್ತು ಭಯವನ್ನು ಅನುಭವಿಸಿರ್ತಾಳೆ. ಅವಳು ವಾಲ್ಪೇಪರ್ ಬಗ್ಗೆ ಗೀಳನ್ನು ಬೆಳೆಸ್ಕೊಂಡಂತೆ ಅವು ಮತ್ತೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ಮನೆಯ ವಾಲ್ಪೇಪರ್, ಯೆಲ್ಲೋ ವಾಲ್ಪೇಪರನ್ನು ನೋಡಿದಾಗ ಅವಳಲ್ಲಿ ಒಂದು ರೀತಿಯ ಗೀಳು ಕಾಣಿಸ್ಕೊಳ್ಳುತ್ತೆ. ಮತ್ತು ಆರಂಭದಲ್ಲಿ ವಾಲ್ಪೇಪರ್ನ ಅದೊಂದು ಅಸಹ್ಯಕರ ಹಳದಿ ಬಣ್ಣ ಅಥವಾ ಅದೊಂದು ರೀತಿಯ ಅಸಮಾಧಾನ ಅಂತ ಅಂದ್ಕೊಂಡಿರ್ತಾಳೆ. ಕ್ರಮೇಣ ಅವಳು ಅದಕ್ಕೆ ಹೊಂದಿಕೊಳ್ತಾ ಅದನ್ನು ತಾನೇ ಅಂತ ಅನ್ನೋ ರೀತಿ ಅಂದ್ಕೋತಾಳೆ. ಮತ್ತು ಆ ವಾಲ್ಪೇಪರ್ನ ಹಿಂದೆ ಯಾವುದೋ ಒಂದು ಆಕೃತಿ ಇದೆ ಅಂತ ಭಾವಿಸ್ತಾಳೆ. ಈ ಕಥೆಯ ಕೊನೆಗೆ ಅವಳು ತನ್ನ ಒಂದು ಸ್ವಯಂ ಪ್ರಜ್ಞೆಯನ್ನು ಕಳೆದುಕೊಳ್ತಾಳೆ. ಆ ವಾಲ್ಪೇಪರ್ನ ಹಿಂದೆ ಸಿಕ್ಕಿಬಿದ್ದಿದ್ದಾಳೆ ಅಂತಕ್ಕಂಥದ್ದನ್ನು ಅವಳು ಆ ಮಹಿಳೆ ನಾನೇ ಅಂತ ಅಂದ್ಕೋತಾಳೆ. ಕೊನೆಗೆ ಅವಳು ಅಂತಿಮವಾಗಿ ನೆಲದ ಮೇಲೆ ಒಂದು ಕ್ರಾಲು, ಒಂದು ರೀತಿ ತೆವಳುವ ಮೂಲಕ, ಗೋಡೆಯ ಮೇಲೆ ಪದೇ ಪದೇ ತೆವಳುವ ಮೂಲಕ ಆಕೆ ಏನು ಮಾಡ್ತಾಳೆ,
ಒಂದು ರೀತಿ ಡಿಪ್ರೆಷನ್ಗೆ ಒಳಗಾಗಿ ಹೋಗ್ತಾಳೆ. ಇನ್ನು ಜಾನ್ ಈ ಒಬ್ಬ ನಿರೂಪಕಿ ಕಥೆಗಾರರ ಗಂಡ, ಆತ ಒಬ್ಬ ಡಾಕ್ಟರ್ ಆಗಿರ್ತಾನೆ. ಅವನು ಒಂದು ಪ್ರಾಕ್ಟಿಕಲ್ ವ್ಯಕ್ತಿ, ಮೂಢನಂಬಿಕೆಗಳನ್ನು ನಂಬೋದಿಲ್ಲ, ಎಲ್ಲವನ್ನು ಸಹ ಒಂದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇರ್ತಾನೆ. ಮತ್ತು ತನ್ನ ಯಾವುದನ್ನು ವ್ಯಕ್ತಪಡಿಸಲು ಆಗೋದಿಲ್ವೋ ಅವುಗಳ ಬಗ್ಗೆ ಅಪಹಾಸ್ಯ ಮಾಡ್ತಾ ಇರ್ತಾನೆ. ಅವನು ತನ್ನ ಹೆಂಡತಿಯನ್ನು ಮಗುವಿನಂತೆ ನಡೆಸ್ಕೊಳ್ತಾನೆ. ಅವಳನ್ನು ಬ್ಲೆಸ್ಡ್ ಲಿಟಲ್ ಗೂಸ್ ಮತ್ತು ಪುಟ್ಟ ಹುಡುಗಿ ಅಂತ ಕರೀತಾನೆ. ಒಬ್ಬ ವೈದ್ಯನಾಗಿ ಅವಳಿಗೆ ಯಾವುದು ಉತ್ತಮ ಎಂದು ತನಗೆ ಗೊತ್ತಿದೆ ಅಂತ ಅವನು ನಂಬ್ತಾನೆ. ಮತ್ತು ಅವಳ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ಸಿಲ್ಲಿ ಫ್ಯಾನ್ಸೀಸ್, ಮೂರ್ಖತನದ ಭ್ರಮೆಗಳು ಅಂತ ಆಕೆಯ ಒಂದು ಕೇರ್ನೆಸ್ಸನ್ನು ತಳ್ಳಿ ಹಾಕ್ತಾನೆ. ಅವನು ಜಾಗರೂಕ ಮತ್ತು ಪ್ರೀತಿಯುಳ್ಳವನು ಅಂತ ಹೇಳಿದ್ರು ಕೂಡ ಒಬ್ಬ ಹೆಂಡತಿಗೆ ಒಂದು ಟೈಮ್ ಟೇಬಲ್ ಪ್ರಕಾರ ಆಹಾರ ಮತ್ತು ಅವಳನ್ನು ಬೇಕಾದ ಒಂದು ಇವುಗಳನ್ನು ಕೊಟ್ಟು ಅವಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ. ಅವಳಿಗೆ ಒಂದು ರೂಮನ್ನು ಕೊಡೋದು ಮತ್ತು ಆಕೆಯನ್ನು ಒಂದು ನರ್ಸರಿಯ ಒಂದು ಒಳಗಡೆ ಇಟ್ಟಿರ್ತಾನೆ. ಮತ್ತು ಆ ವಾಲ್ಪೇಪರ್, ಒಂದು ಗೋಡೆಗೆ ಹಾಕಿರ್ತಕ್ಕಂಥ ವಾಲ್ಪೇಪರನ್ನು ಬದಲಾಯಿಸೋದಕ್ಕೆ ಆತ ನಿರಾಕರಿಸ್ತಾನೆ. ಕೊನೆಗೆ ಅವನು ಬೀಗ ಹಾಕಿದ ಒಂದು ರೂಮ್ಗೆ ಬಂದಾಗ ತನ್ನ ಹೆಂಡತಿ ಸಂಪೂರ್ಣ ಮಾನಸಿಕ ಒಂದು ಕುಸಿತವನ್ನು ಕಂಡಿರ್ತಾಳೆ. ಅಂದರೆ ಅವಳು ಒಂದು ರೀತಿ ಹುಚ್ಚಿ ಥರ ಆಗಿರ್ತಾಳೆ. ಮತ್ತು ಅವಳನ್ನು ನೋಡಿದಂತಹ ಆತ ಕೂಡ ಅಲ್ಲಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಇನ್ನು ಜಾನ್ನ ತಂಗಿ, ಅವಳು ಜಾನ್ನ ತಂಗಿ ಒಂದು ರೀತಿ ಒಳ್ಳೆಯ ವ್ಯಕ್ತಿತ್ವ. ಅವಳು ತನ್ನ ಅತ್ತಿಗೆ ಅಂದರೆ ಈ ಒಂದು ಕಥೆಯ ನಿರೂಪಕಿಯ ಬಗ್ಗೆ ಜಾಗೃತಿಯನ್ನು ವಹಿಸ್ತಾಳೆ. ಮತ್ತು ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಳ್ತಾಳೆ. ಮತ್ತು ಈ ನಿರೂಪಕಿಗೆ ಜೆನ್ನಿಯ ಬಗ್ಗೆ ಒಂದು ರೀತಿ ಅನುಮಾನವನ್ನು ಹೊಂದಿರ್ತಾಳೆ. ಅವಳು ವಾಲ್ಪೇಪರನ್ನು ಮುಟ್ಟೋದನ್ನು ಗಮನಿಸ್ತಾಳೆ. ಮತ್ತು ಅವಳು ಕೂಡ ಅದರ ರಹಸ್ಯಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಳೆ ಅಂತ ಒಂದು ರೀತಿ ಡೌಟ್ ಪಡ್ತಾಳೆ. ಜಾನ್ನ ಒಂದು ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾಳೆ. ಮತ್ತು ತನ್ನ ಅತ್ತಿಗೆಯ ವರ್ತನೆಯ ಬಗ್ಗೆ ತನ್ನ ಅಣ್ಣನಿಗೆ ಒಂದು ರಿಪೋರ್ಟ್ಸನ್ನು ಕೊಡ್ತಾ ಇರ್ತಾಳೆ. ಇನ್ನು ದ ವಾಲ್ಪೇಪರ್, ಈ ಒಂದು ಕಥೆಯ ಒಂದು ಸಮರಿಗೆ ಬಂದಾಗ, ಇಲ್ಲಿ ಮೊದಲಿಗೆ ಈ ಕತೆ ಈ ಹೆಸರನ್ನು ಹೇಳದ ಒಬ್ಬ ನಿರೂಪಕಿ ಅಂದರೆ ಜಾನ್ನ ಹೆಂಡತಿ ಮತ್ತು ಜಾನ್ ಇಬ್ಬರು ಸಹ ಏನು ಮಾಡ್ತಾರೆ, ಒಂದು ಸಿಸ್ಟರ್ ಮ್ಯಾನ್ಷನ್ಗೆ ಒಂದು ಬಾಡಿಗೆ ಪಡೆಯೋದ್ರೊಂದಿಗೆ ಆ ಮನೆಗೆ ಬರೋದ್ರೊಂದಿಗೆ ಕತೆ ಪ್ರಾರಂಭವಾಗುತ್ತೆ. ಜಾನ್ ಒಬ್ಬ ವೈದ್ಯನಾಗಿರ್ತಾನೆ. ತನ್ನ ಹೆಂಡತಿಗೆ ಒಂದು ಟೆಂಪ್ರರಿ ನರ್ವಸ್ ಡಿಪ್ರೆಷನ್ ಡಿಸಾರ್ಡರ್ ಇರುತ್ತೆ, ಒಂದು ಕಾಯಿಲೆ ಇರುತ್ತೆ, ಮತ್ತು ಹಿಸ್ಟೀರಿಯಾ ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆಯನ್ನು ನಾನು ವಾಸಿ ಮಾಡಬೇಕು ಅಂದ್ಕೊಂಡು ಆತ ಅಲ್ಲಿಗೆ ಬಂದಿರ್ತಾನೆ. ಅವನು ಒಂದು ಪ್ರಾಕ್ಟಿಕಲ್ ಆ್ಯಂಡ್ ಸೈಂಟಿಫಿಕ್ ಒಂದು ಮೆಂಟಾಲಿಟಿ ಇರತಕ್ಕಂತಹ ವ್ಯಕ್ತಿ. ಅವನು ಅವಳ ಆರೋಗ್ಯದ ಬಗ್ಗೆ ಒಂದು ಆಕೆಗೆ ಇರತಕ್ಕಂತಹ ಅನಿಸಿಕೆಗಳನ್ನ ತಳ್ಳಿ ಹಾಕ್ತಾನೆ. ಆಕೆ ಏನು ಹೇಳಿದ್ರು ಅದನ್ನು ಒಪ್ಪೋದಿಲ್ಲ. ಮತ್ತು ಅವಳಿಗೆ ವಿಶ್ರಾಂತಿ ಚಿಕಿತ್ಸೆಯನ್ನು ಡಾಕ್ಟರ್ ಸೂಚಿಸಿರ್ತಾರೆ. ಮತ್ತು ಇದರಲ್ಲಿ ವಿವಿಧ ಒಂದು ಟಾನಿಕ್ಗಳನ್ನು ತೆಗೆದುಕೊಳ್ಳೋದು, ಮತ್ತು ಒಳ್ಳೆಯ ಗಾಳಿಯನ್ನು ತೆಗೆದುಕೊಳ್ಳೋದು, ಮತ್ತು ಯಾವುದೇ ರೀತಿಯ ಕೆಲಸಗಳನ್ನು ಮಾಡದೇ ಇರತಕ್ಕಂಥದ್ದು. ವಿಶೇಷವಾಗಿ ಈ ಕತೆ ನಿರೂಪಕಿ ಅಂದರೆ ಜಾನ್ನ ಹೆಂಡತಿ ಬರೀತಕ್ಕಂಥದ್ದನ್ನು ಕಟ್ಟುನಿಟ್ಟಾಗಿ ಆತ ಏನು ಮಾಡಿರ್ತಾನೆ, ನಿಷೇಧ ಮಾಡಿರ್ತಾನೆ. ಇಲ್ಲಿ ನಿರೂಪಕಿ ವೈಯಕ್ತಿಕವಾಗಿ ಈ ಚಿಕಿತ್ಸೆಯನ್ನು ಒಪ್ಪೋದಿಲ್ಲ. ಅಂದರೆ ನಾನು ಈ ಥರ ಯಾವುದೇ ಕೆಲಸ ಮಾಡಿದಿರೋ ಸುಮ್ಮನೆ ಇರ್ತಕ್ಕಂಥದ್ದನ್ನು ಆಕೆ ಒಪ್ಪೋದಿಲ್ಲ. ಬದಲಿಗೆ ಯಾವುದಾದ್ರೂ ಒಂದು ಇಂಟ್ರೆಸ್ಟೆಡ್ ವರ್ಕ್ಸ್ ಮತ್ತು ಒಂದು ಆಸಕ್ತಿಯಂತಹ ಕೆಲಸಗಳು ಮತ್ತು ಒಂದು ಬದಲಾವಣೆ ತನಗೆ ಒಳ್ಳೆಯದು ಅಂತ ಅವಳು ನಂಬ್ತಾಳೆ. ಆದರೆ ಜಾನ್ ಅದನ್ನು ವಿರೋಧ ಮಾಡ್ತಾನೆ. ಮತ್ತು ಅವಳು ಜಾನ್ ವಿರೋಧ ಮಾಡಿದ್ರೂ ಕೂಡ ಈ ಕಥೆಯ ಒಬ್ಬ ನಾಯಕಿ ಏನು ಮಾಡ್ತಾಳೆ, ಅದನ್ನು ಗುಟ್ಟಾಗಿ ಬರೀತಕ್ಕಂಥದ್ದನ್ನ ಮುಂದುವರಿಸ್ತಾಳೆ. ಇದು ಅವಳನ್ನು ಒಂದು ರೀತಿ ದಣಿಯುವಂತೆ, ಟಯರ್ಡ್ ಆಗುವಂತೆ ಮಾಡುತ್ತೆ. ಈ ದಂಪತಿಗಳು ಮನೆಯ ಒಂದು ಟೆರಸ್ ಫಸ್ಟ್ ಫ್ಲೋರ್ನ ಒಂದು ಮೇಲ್ಭಾಗ ದೊಡ್ಡವಾದಂತಹ ಒಂದು ರೂಮ್ನಲ್ಲಿ ಇರ್ತಾರೆ. ಇಲ್ಲಿ ಜಾನ್ನ ಹೆಂಡತಿ ನಿರೂಪಕಿ ಗುಲಾಬಿ ಗಿಡಗಳಿರ್ತಕ್ಕಂತಹ ಕೆಳಗಡೆ ಇರ್ತಕ್ಕಂಥ ಒಂದು ರೂಮನ್ನು ಬೇಕು ಅಂತ ಕೇಳ್ತಾಳೆ. ಆದರೆ ಜಾನ್ ತನ್ನ ಹಠದಿಂದ ಅದನ್ನು ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂತಹ ರೂಮನ್ನೇ ಸೆಲೆಕ್ಟ್ ಮಾಡಿರ್ತಾನೆ. ಮತ್ತು ಆ ಕೋಣೆ ನೋಡೋದಕ್ಕೆ ಮೊದಲು ಅದೊಂದು ನರ್ಸರಿಯಾಗಿ, ನಂತರ ಒಂದು ಜಿಮ್ನಾಶಿಯಂ ಮಾಡ್ತಕ್ಕಂತಹ ಒಂದು ದೊಡ್ಡ ರೂಮ್ನ ಹಾಗೆ ಕಾಣ್ತಾ ಇರುತ್ತೆ. ಕಿಟಕಿಗಳಿಗೆ ಕಬ್ಬಿಣದ ಕಂಬಿಗಳಿರ್ತವೆ, ಮತ್ತು ಗೋಡೆಗಳಲ್ಲಿ ಉಂಗುರುಗಳು ಇರ್ತಕ್ಕಂಥದ್ದು ಕಾಣ್ತಾ ಇರುತ್ತೆ. ಇಲ್ಲಿ ನಿರೂಪಕಿಗೆ ಆ ಕೋಣೆಯ ವಾಲ್ಪೇಪರ್ ಕಂಡ್ರೆ ತಕ್ಷಣವೇ ಒಂದು ರೀತಿ ಅಸಹ್ಯವಾಗ್ತಾ ಇರುತ್ತೆ. ಅವಳು ಅದನ್ನು ಕೊಳಕು ಹಳದಿ ಬಣ್ಣದ್ದು ಮತ್ತು ಅದು ಒಂದು ಆರ್ಕಿಟೆಕ್ಚರಲ್ಲಿ ತುಂಬ ಕೆಟ್ಟದಾಗಿರ್ತಕ್ಕಂಥದ್ದು, ಅದರ ಒಂದು ಡಿಸೈನೇ ಚೆನ್ನಾಗಿಲ್ಲ ಅಂತ ಹೇಳಿ ವಿವರಿಸ್ತಾಳೆ. ಆ ಒಂದು ಡಿಸೈನನ್ನು ನೋಡಿದಾಗ ಒಂದು ರೀತಿ ಗೊಂದಲಮಯವಾಗ್ತಾ ಇರುತ್ತೆ.
ಆ ಆ ಒಂದು ವಾಲ್ಪೇಪರನ್ನು ನೋಡ್ತಾ ಇದ್ರೆ ಕಣ್ಣುಗಳೇ ತುಂಬ ಟಯರ್ಡ್ ಆದಂಗೆ ಆಗ್ತಾ ಇರುತ್ತೆ. ಇಲ್ಲಿ ಆ ನಿರೂಪಕಿ ಆ ಒಂದು ರೂಮ್ನಲ್ಲಿ ಅಲ್ಲೇ ಇರ್ತಾಳೆ. ವಾರಗಳು ಕಳೀತಾ ಹೋಗ್ತಾ ಇರುತ್ತೆ. ನಿರೂಪಕಿಯ ಒಂದು ಲೋನ್ಲಿನೆಸ್, ಏಕಾಂತತೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಜಾನ್ ಒಂದು ಮೆಡಿಕಲ್ ಕೆಲಸಗಳಿಗಾಗಿ ಹೆಚ್ಚಾಗಿ ಅವನು ಹೊರಗಡೆ ಹೋಗ್ತಾ ಇರ್ತಾನೆ. ಇದರಿಂದ ಇಲ್ಲಿ ಅವಳು ಒಬ್ಬಳೇ ಇರ್ತಾಳೆ. ಆ ವಾಲ್ಪೇಪರ್ ಬಗ್ಗೆ ಯೋಚಿಸ್ತಾ ಒಬ್ಬಳೇ ಆ ರೂಮಲ್ಲಿ ಕುಳಿತಿರ್ಬೇಕಾಗತ್ತೆ. ತಾನು ಒಬ್ಬ ಪತ್ನಿಯಾಗಿ ತನ್ನ ಕರ್ತವ್ಯಗಳನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ, ಮತ್ತು ಮಗುವಿನೊಂದಿಗೆ ಇರುವಲು ಸಾಧ್ಯ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಅವಳು ತುಂಬ ಡಿಪ್ರೆಷನ್ಗೆ ಹೋಗ್ತಾಳೆ. ಅವಳು ಎಷ್ಟೇ ಒಂದು ರಿಕ್ವೆಸ್ಟನ್ನು ಮಾಡಿದ್ರೂ ಕೂಡ ಜಾನ್ ವಾಲ್ಪೇಪರನ್ನು ಚೇಂಜ್ ಮಾಡೋದಿಲ್ಲ. ಇಲ್ಲಿ ನಿರೂಪಕ್ಕೆ ಗಂಟೆಗಟ್ಟಲೆ ವಾಲ್ಪೇಪರನ್ನು ಅಧ್ಯಯನ ಮಾಡಲು ಪ್ರಾರಂಭಿಸ್ತಾಳೆ. ಅದರಲ್ಲಿ ಏನಿರ್ಬೋದು ಅಂತ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಕೆಲವು ಸಮಯ ಒಂದು ಸ್ಪೆಸಿಫಿಕ್ ಒಂದು ಲೈಟಲ್ಲಿ, ಬೆಳಕಿನಲ್ಲಿ ಮಾತ್ರ ಕಾಣಿಸುವ ಮತ್ತೊಂದು ಒಂದು ಇಂಟೀರಿಯಲ್ ಡಿಸೈನ್ ಅದರೊಳಗಡೆ ಇರ್ತಕ್ಕಂಥದ್ದನ್ನು ನಿರೂಪಕ್ಕೆ ಗಮನಿಸ್ತಾಳೆ. ಆ ಡಿಸೈನ್ ಹಿಂದೆ ಒಬ್ಬ ಮಹಿಳೆ, ಒಬ್ಬ ಹೆಣ್ಣು ತೆವಳುತ್ತಾ ಇರೋದು ಆಕೆ ನೋಡ್ತಾಳೆ. ಹಾಗೆ ಕಾಲ ಕಳೆದಂತೆ ಆ ಮಹಿಳೆಯ ಮಾದರಿ ಹಿಂದೆ ಈಕೆ ನಿರೂಪಕ್ಕೆ ಸಿಕ್ಕಿ ಬೀಳ್ತಾಳೆ. ಆ ಮಹಿಳೆ ನಾನೇ ಅಂತ ನಂಬುತ್ತಾಳೆ. ಇಲ್ಲಿ ಈಕೆಯ ಮಾನಸಿಕ ಸ್ಥಿತಿ ತುಂಬ ಹದಗೆಡುತ್ತೆ. ಅವಳು ವಾಲ್ಪೇಪರ್ನ ರಹಸ್ಯಗಳನ್ನು ರಕ್ಷಿಸಲು ತುಂಬ ಪ್ರಯತ್ನ ಮಾಡ್ತಾಳೆ. ಜಾನ್ ಮತ್ತು ಅವನ ತಂಗಿ ಜೆನ್ನಿ ಕೂಡ ವಾಲ್ಪೇಪರ್ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಅವಳಿಗೆ ಒಂದು ಡೌಟ್ ಬರುತ್ತೆ. ಆ ಮನೆಯ ತುಂಬ ಒಂದು ರೀತಿಯ ಹಳದಿ ವಾಸನೆ ಹರಡ್ತಾ ಇರೋದನ್ನು ಅವಳು ಗಮನಿಸ್ತಾಳೆ. ಗೋಡೆಯ ಕೆಳಭಾಗದಲ್ಲಿ ಯಾರೋ ಪದೇ ಪದೇ ಉಜ್ಜಿದಂತೆ ಒಂದು ರೀತಿಯ ಒಂದು ದೊಡ್ಡ ಗುರುತನ್ನು ಆಕೆ ಕಾಣ್ತಾ ಇರ್ತಾಳೆ. ಅವಳು ಈ ಒಂದು ನಿಜದ ಬಗ್ಗೆ ತಿಳ್ಕೊಬೇಕು ಅಂದ್ಕೊಳ್ತಾಳೆ. ಕೊನೆಯ ವಾರದ ವೇಳೆಗೆ ಆ ನಿರೂಪಕ್ಕೆ ಸಂಪೂರ್ಣವಾಗಿ ಆ ವಾಲ್ಪೇಪರ್ನ ಗೀಳಿಗೆ ಒಳಗಾಗ್ಬಿಡ್ತಾಳೆ. ಅದರ ಬಗ್ಗೆ ಹೆಚ್ಚು ತಲೆಗೆ ಹೆಚ್ಕೊಂಡ್ಬಿಟ್ಟಿರ್ತಾಳೆ. ಆ ವಾಲ್ಪೇಪರ್ ಮಾದರಿ ಹಿಂದೆ ಇರತಕ್ಕಂಥ ಮಹಿಳೆ ರಾತ್ರಿ ವೇಳೆ ಅದನ್ನು ಅಲ್ಲಾಡಿಸ್ತಾಳೆ ಅಂತ ಈ ನಿರೂಪಕ್ಕೆ ಭಾವಿಸ್ತಾಳೆ. ಕೊನೆಯ ದಿನದಂದು ಅವಳು ತನ್ನ ಕೋಣೆಯಲ್ಲಿ ತನ್ನನ್ನು ತಾನೇ ಒಳಗಡೆಯಿಂದ ಲಾಕ್ ಮಾಡಿಕೊಂಡು ಆ ಕೀಯನ್ನು ಏನು ಮಾಡ್ತಾರೆ, ಆ ರೂಮ್ನಿಂದ ಹೊರಗಡೆ ಎಸೆದು ಬಿಡ್ತಾಳೆ. ಮತ್ತು ಆ ಮಹಿಳೆಯನ್ನು ಬಿಡುಗಡೆ ಮಾಡಲು ಅವಳು ವಾಲ್ಪೇಪರನ್ನು ಕಿತ್ತು ಹಾಕ್ತಾಳೆ. ಆ ವಾಲ್ಪೇಪರ್ ಹಿಂದೆ ಯಾರೋ ಇದ್ದಾರೆ ಅಂತ ಹೇಳಿ ಅದನ್ನು ಕಿತ್ತು ಹಾಕ್ತಾಳೆ. ಜಾನ್ ಬಂದವನೇ ಆ ಒಂದು ಕೀಯನ್ನು ಹುಡುಕಿ ಆ ರೂಮ್ನೊಳಗೆ, ಆ ಕೋಣೆ ಒಳಗೆ ಬಂದಾಗ ತನ್ನ ಹೆಂಡತಿ ಆ ನೆಲದ ಮೇಲೆ ತೆವಳ್ತಾ ಇರೋದನ್ನ ನೋಡ್ತಾನೆ. ನಾನು ಕೊನೆಗೂ ಹೊರಬಂದಿದ್ದೇನೆ, ನಿನ್ನ ಮತ್ತು ಜೇನ್ನ ಅಡ್ಡಿಯ ಹೊರತಾಗಿ ಅಂತ ಕೂಗ್ತಾಳೆ. ಅಂದರೆ ತನ್ನ ಹೆಂಡತಿನೇ ಏನು ಮಾಡ್ತಾಳೆ, ನಾನು ಆ ವಾಲ್ಪೇಪರ್ನಿಂದ ಹೊರಗೆ ಬಂದ್ಬಿಟ್ಟಿದ್ದೀನಿ, ನೀನು ಮತ್ತು ನಿನ್ನ ತಂಗಿ ನನ್ನನ್ನು ಎಷ್ಟೇ ಅಡ್ಡಿಪಡಿಸಿದ್ರು ನಾನು ಅದರಿಂದ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಅಂತ ಕೂಗ್ತಾಳೆ. ಮತ್ತು ತನ್ನ ಹೆಂಡತಿಯ ಸ್ಥಿತಿಯನ್ನು ಕಂಡಂತಹ ಜಾನ್ ಏನು ಮಾಡ್ತಾನೆ, ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಈ ನಿರೂಪಕಿ ಆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂತಹ ಗಂಡನ ದೇಹದ ಮೇಲೇ ಏನೂ ಆಗದಂತೆ ಅವನ ದೇಹದ ಮೇಲೇ ತೆವಳುತ್ತಾ ತಾನು ಚಲಿಸೋದನ್ನು ಮುಂದುವರಿಸ್ತಾ ಹೋಗ್ತಾಳೆ. ಇದು ಈ ಕತೆ ದ ಯೆಲ್ಲೋ ವಾಲ್ಪೇಪರ್ನ ಒಂದು ಕಥೆಯಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸ್ಟೋರಿಯ ಇಂಟ್ರಡಕ್ಷನ್, ಥೀಮ್ಸ್, ಕ್ಯಾರೆಕ್ಟರ್ಸ್ ಮತ್ತು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.